ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಶೇಷವಾಗಿ ನಾವು ಮಾವಿನ ಎಲೆ ಬಗ್ಗೆ ತಿಳ್ಕೊಬೇಕಾದಂತಹ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ಏನೇ ಶುಭ ಕಾರ್ಯ ಮಾಡಿದರೂ ಕೂಡ ಮಾವಿನ ಎಲೆ ಇರಲೇಬೇಕು. ಮಾವಿನ ಎಲೆಗೆ ಯಾಕೆ ಇಷ್ಟು ಮಹತ್ವ ಅದ ಅಂತೇಳಿ ಹೇಳ್ತೇನೆ ನೋಡ್ರಿ. ಹಿಂದೂ ಧರ್ಮದಲ್ಲಿ ಪ್ರತಿ ಶುಭ ಕಾರ್ಯಕ್ಕೂ ಮಾವಿನ ಎಲೆ ಇರಲೇಬೇಕು. ಮಾವಿನ ಎಲೆಗೆ ಹಿಂದೂ ಸಂಪ್ರದಾಯದಲ್ಲಿ ಅಷ್ಟೊಂದು ಆದ್ಯತೆ ನೀಡಿದ್ದಾದರೂ ಯಾಕೆ, ಅದರ ಹಿಂದಿರುವ ಮಹತ್ವವನ್ನು ಹೇಳ್ತಾ ಇದ್ದೀನಿ. ನಾವು ಎಲ್ಲ ಶುಭ ಕಾರ್ಯಗಳಲ್ಲಿ ಮಾವಿನ ಎಲೆಗಳನ್ನು ಬಳಸ್ತೀವಿ. ಮಾವಿನ ಎಲೆಗಳಿಂದ ಮಾಡಿದಂತಹ ತೋರಣವನ್ನು ಮನೆ ಬಾಗಿಲಿಗೆ ಸುಂದರವಾಗಿ ಹಾಕಿ ಅಲಂಕಾರವನ್ನು ಮಾಡ್ತೀವಿ. ಅದೇ ರೀತಿ ಧರ್ಮ ಆಚರಣೆಗಳಲ್ಲಿ ಮಾವಿನ ಎಲೆಗಳಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿರ್ತೀವಿ. ಈ ಹಸಿರು ಎಲೆಗಳು ಕೇವಲ ಅಲಂಕಾರಿಕ ಮಾತ್ರ ಅಲ್ಲದೆ ಅದರ ಹಿಂದೂ ಕೂಡ ಮಹತ್ವ ಅಂದರೆ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರ್ತದೆ. ಆ ಮಹತ್ವ ಏನು ಅಂದರೆ, ಈ ಮಾವಿನ ಎಲೆಗಳು ಸಮೃದ್ಧಿ, ಫಲವತ್ತತೆ ಮತ್ತು ದುಷ್ಟಶಕ್ತಿಯ ಮೇಲೆ ವಿಜಯವನ್ನು ಪ್ರತಿನಿಧಿಸ್ತವೆ. ಪೂಜೆ ಸಮಾರಂಭಗಳಲ್ಲಿ ಕಲಶದಲ್ಲಿ ಮಾವಿನ ಎಲೆಗಳನ್ನು ಇಡಲಾಗ್ತದೆ. ಅವು ದೇವತೆಗಳ ಇರುವಿಕೆ ಪ್ರತಿನಿಧಿಸ್ತವೆ. ಅದೇ ರೀತಿ ನೀರಿನ ಕಲಶದ ಮೇಲಿನ ತೆಂಗಿನಕಾಯಿ ದೈವಿಕತ ಶಕ್ತಿಯನ್ನು ಪ್ರತಿನಿಧಿಸ್ತದೆ. ಮಾವಿನ ಎಲೆಗಳು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸ್ತೀವಿ. ಇವುಗಳನ್ನು ಶುಭ ಕಾರ್ಯದಲ್ಲಿ ಇಡೋದರಿಂದ ಸಮೃದ್ಧಿ ಮತ್ತು ಸಂಪತ್ತು ಬರುತ್ತದೆ ಎಂದು ಹೇಳಲಾಗ್ತದೆ. ಅದೇ ರೀತಿ ದೇವರ ಬಗ್ಗೆನೂ ಹೇಳಬೇಕು ಅಂದರೆ ಷಣ್ಮುಖನ ಸಂದೇಶ ಕೂಡ ಅದ. ಭಕ್ತರಿಗಾಗಿ ಷಣ್ಮುಖನ ಸಂದೇಶ ಏನು ಹೇಳ್ತದ ಅಂದ್ರೆ, ಹಿಂದೂ ಸಂಪ್ರದಾಯವಾದ ಅಂದರೆ ಗಣೇಶ ಮತ್ತು ಷಣ್ಮುಖ ಈ ಎರಡೂ ದೇವರುಗಳು ಮಾವಿನ ಎಲೆಗಳೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿರ್ತಾರೆ. ಷಣ್ಮುಖನು ಸಮೃದ್ಧಿ ಮತ್ತು ಫಲವತ್ತತೆಗಾಗಿ ಶುಭ ಕಾರ್ಯಗಳಲ್ಲಿ ಸಮಯದಲ್ಲಿ ತಮ್ಮ ಮನೆಗಳಿಗೆ ಮಾವಿನ ಎಲೆಗಳನ್ನು ಕಟ್ಟುವಂತೆ ಭಕ್ತರಿಗೆ ಸಂದೇಶವನ್ನು ನೀಡಿದ್ದಾನೆ ಎಂದು ಪುರಾಣಗಳಲ್ಲಿ ಹೇಳಿರ್ತಾರೆ. ಇನ್ನು ಫಲವತ್ತತೆ ಸಂಕೇತ ನೋಡೋದಾದರೆ, ಧರ್ಮ ಗ್ರಂಥಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಮಾವಿನ ಎಲೆಗಳನ್ನು ಫಲವತ್ತತೆಯ ಸಂಕೇತವೆಂದು ಪರಿಗಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾವಿನ ಎಲೆಗಳು ಪ್ರೀತಿಯ ದೇವರಾದ ಮನ್ಮಂಥನಿಗೂ ಕೂಡ ಸಂಬಂಧಿಸಿದೆ. ಮನ್ಮಂಥನು ಈ ಮಾವಿನ ಮರದಿಂದ ಮಾಡಿದಂತಹ ಬಿಲ್ಲನ್ನು ಆಸೆಗಳನ್ನು ಹುಟ್ಟುಹಾಕಲು ಬಳಸಿದನು ಎಂದು ಪುರಾಣಗಳಲ್ಲಿ ಹೇಳಿರ್ತಾರೆ. ಇನ್ನು ಮಾವಿನ ಎಲೆಗಳ ತೋರಣ ಅಂದರೆ, ನಮ್ಮ ಬಹುತೇಕ ಮನೆಗಳಲ್ಲಿ ಮಾವಿನ ಎಲೆಗಳನ್ನು ಬಾಗಿಲು ಮತ್ತು ಕಿಟಕಿಗಳಿಗೆ ನಾವು ತೋರಣಗಳಾಗಿ ಅಲಂಕಾರವನ್ನು ಮಾಡಿರ್ತೀವಿ, ನೇತು ಹಾಕಿರ್ತೀವಿ. ಅದೇ ರೀತಿ ಸಂಪ್ರದಾಯ ಆಗಿರ್ತದೆ. ಅವುಗಳಿಂದ ಮಾಡಿದಂತಹ ತೋರಣ ಮನೆಯ ಮುಂದಿನ ಬಾಗಿಲಿಗೆ ಹಾಕಲಾಗ್ತದೆ. ಇದು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತದೆ. ನಕಾರಾತ್ಮಕ ಶಕ್ತಿಗಳು ಯಾವುದು ಮನೆ ಒಳಗೆ ಬರಬಾರದ ರೀತಿಯಲ್ಲಿ ಅವು ನೋಡ್ಕೋತಾವ ಅಂತಲೇ ಹೇಳ್ಬೋದು. ಅದೇ ರೀತಿ ನಕಾರಾತ್ಮಕ ಶಕ್ತಿಯಿಂದ ಮನೆಯನ್ನು ರಕ್ಷಣೆ ಮಾಡಲು ಇವು ಮಾವಿನ ಎಲೆಗಳು ಸೃಷ್ಟಿಸಿವೆ ಎಂದು ನಂಬಲಾಗ್ತದೆ. ಅಷ್ಟೇ ಅಲ್ಲದೆ ಇವು ಧನಾತ್ಮಕ ಶಕ್ತಿಗಳನ್ನು ಆಕರ್ಷಿಸುತ್ತವೆ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಆರೋಗ್ಯಕ್ಕೂ ಮಾವಿನ ಎಲೆಗಳ ಬಗ್ಗೆ ಹೇಳಬೇಕು ಅಂದರೆ, ಮಾವಿನ ಎಲೆಗಳನ್ನು ಧಾರ್ಮಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿಯೂ ಬಳಸ್ತೀವಿ. ಮಾವಿನ ಎಲೆಗಳು ಗಾಳಿಯಲ್ಲಿ ಆಮ್ಲಜನಕವನ್ನು ಹೆಚ್ಚಿಸ್ತವೆ. ಇಂಗಾಲದ ಡೈಆಕ್ಸೈಡನ್ನು ತೆಗೆದುಹಾಕಿ ಗಾಳಿಯ ಗುಣಮಟ್ಟವನ್ನು ಸುಧಾರಿಸ್ತವೆ. ಇದರಿಂದಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರ ಸುಧಾರಣೆ ಆಗ್ತದೆ. ಜೊತೆಗೆ ಆರೋಗ್ಯಕರ ಮತ್ತು ಶಾಂತಿ ವಾತಾವರಣ ನಿರ್ಮಾಣ ಆಗ್ತದೆ. ಇನ್ನೂ ಧರ್ಮಗಳಲ್ಲಿ ಹೇಳಬೇಕು ಅಂದರೆ, ಮಾವಿನ ವಿಶೇಷದ ಅರ್ಥ ಅಂದರೆ, ಮಾವಿನ ಹಣ್ಣಿಗೆ ವಿಶೇಷವಾದ ಅರ್ಥ ಇದೆ. ಇವು ಜ್ಞಾನೋದಯವನ್ನು ಪ್ರತಿನಿಧಿಸ್ತವೆ. ಒಂದು ಕಥೆಯ ಪ್ರಕಾರ ಒಬ್ಬ ಸನ್ಯಾಸಿ ಬುದ್ಧನಿಗೆ ಕಲಿತ ಮಾವಿನ ಹಣ್ಣನ್ನು ಅರ್ಪಿಸ್ತಾರೆ. ಇವುಗಳು ಫಲವತ್ತತೆಗಳನ್ನು ಹೆಚ್ಚಿಸಲು ಸಹಾಯ ಮಾಡ್ತವೆ ಎಂದು ನಂಬಲಾಗ್ತದೆ. ಬೌದ್ಧ ಬೋಧನೆಗಳು ಮಾವಿನ ಪ್ರಾಮುಖ್ಯತೆಯ ಬಗ್ಗೆ ಪುಟಗಳನ್ನು ಹೇಳ್ತವೆ. ಇವುಗಳನ್ನು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜಾಗರೂಕತೆಯ ಪ್ರಬಲವನ್ನು ಸಂಕೇತವೆಂದು ಪರಿಗಣಿಸ್ತೀವಿ. ಈ ಮಾವಿನ ಎಲೆಗಳನ್ನು ಕಟ್ಟೋದರ ಹಿಂದೆ ಇನ್ನೂ ಒಂದು ಕಥೆ ಇದೆ. ಶಿವ ಮತ್ತು ಪಾರ್ವತಿಯ ವಿವಾಹವು ಮಾವಿನ ಮರದ ಕೆಳಗೆ ನಡೀತದ ಎಂದು ಹೇಳಲಾಗ್ತದೆ. ಆದ್ದರಿಂದ ಮಾವಿನ ಎಲೆಗಳನ್ನು ಮಂಗಳ ಕಾರ್ಯಗಳಿಗೆ ಬಳಸ್ತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ದೇವರ ಬಗ್ಗೆ ಮಾಹಿತಿಗಳನ್ನು ತಗೊಂಡು ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.